ಹಿಂದೆ ಸುಮಾರು 15 ವರ್ಷಗಳ ಹಿಂದೆ ಪಾರ್ಲಿಮೆಂಟ್ಗೆ ಇದು ಚರ್ಚೆಗೆ ಬಂದಾಗ ಕೆಲವು ರಾಜಕೀಯ ಪಕ್ಷಗಳು ಮಹಿಳಾ ಮೀಸಲಾತಿಯ ಬಗೆಗಿನ ಬಿಲ್ ಅನ್ನ ಹರಿದು ಹಾಕಿದ್ವು. ಬಹಳ ಪ್ರಬಲವಾದಂತ ವಿರೋಧವನ್ನು ಕೂಡ ಮಾಡಿದ್ವು. ಯಾವುದೇ ಕಾರಣಕ್ಕೆ ಮಹಿಳೆಯರಿಗೆ ಮೀಸಲಾತಿ ಕೊಡಬಾರದು ಅನ್ನುವಂತ ಒಂದು ಮಾನಸಿಕತೆ ಮತ್ತು ದಾಷ್ಟ್ಯ ಇದು ಎರಡನ್ನು ಕೂಡ ಪಾರ್ಲಿಮೆಂಟ್ ಅಲ್ಲಿ ತೋರಿಸಲಾಗಿತ್ತು. ಅದಾದ ನಂತರ ಮಹಿಳೆಯ ಮೀಸಲಾತಿ ಬಿಲ್ ನೆನೆಗುದಿಗೆ ಬಿತ್ತು. 10 ವರ್ಷಗಳ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೂಡ ಇದನ್ನು ಮುಂದಕ್ಕೆ ತರಕಾಗ್ಲಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ ಮೇಲೆ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋದಕ್ಕೆ ವಿಶೇಷವಾದಂತ ಒತ್ತು ಕೊಟ್ರು. ಮಹಿಳೆ ಶೈಕ್ಷಣಿಕವಾಗಿ ಸಬಲ ಆಗ್ಬೇಕು, ಸಾಮಾಜಿಕವಾಗಿ ಅವಳು ಸಬಲ ಆಗ್ಬೇಕು, ಆರ್ಥಿಕವಾಗಿ ಸಬಲ ಆಗ್ಬೇಕು ಮತ್ತು ನಿರ್ಣಯ ಪ್ರಕ್ರಿಯೆಯಲ್ಲಿ ಮಹಿಳೆ ಭಾಗವಹಿಸಬೇಕು. ಇವತ್ತು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ, ಪುರಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇದೆ. ನಾನು ಹಿಂದೆ 2008ರಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವೆಯಾಗಿದ್ದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಗೆ ದೇಶದಲ್ಲಿ ನಮ್ಗೆ ಪ್ರಶಸ್ತಿ ಬಂತು ಚೆನ್ನಾಗಿ ನಿರ್ವಹಣೆ ಮಾಡಿರುವುದಕ್ಕೆ. ಆದ್ರೆ ಆ ಕ್ರೆಡಿಟ್ ಹೋಗ್ಬೇಕಾದ್ದು ನಮ್ಮ ಮಹಿಳೆಯರಿಗೆ. ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅನ್ನ ಲೆಕ್ಕ ತಗೊಂಡಾಗ, ಸಂಕಲನ ಮಾಡಿದಾಗ ನಮ್ಗೆ ಅರಿವಾಗಿರೋದು ಯಾವುದ್ರಲ್ಲಿ ಮಹಿಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಇದ್ದಾಳೆ ಅದರಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು. ನಾನೇ ಆ ಪ್ರಶಸ್ತಿಯನ್ನ ನಮ್ಮ ಮಹಿಳೆಯರಿಗೆ ಕೊಟ್ಟೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರೂ ಕೂಡ ಬಹಳ ಕಲಿತವರು ಬರ್ತಾರೆ, ಎಲ್ಲರೂ ರಾಜಕೀಯವಾಗಿ ಹಿನ್ನೆಲೆ ಇರುವವರು ಬರ್ತಾರೆ. ಆ ರೀತಿ ಇಲ್ಲ. ಮೀಸಲಾತಿ ಇದೆ ಅಲ್ಲೂ. ಪರಿಷ್ಠ ಜಾತಿ, ಪರಿಷ್ಠ ವರ್ಗ, ಪರಿಷ್ಠ ಜಾತಿಯಲ್ಲಿ ಮಹಿಳೆ, ಪರಿಷ್ಠ ವರ್ಗದಲ್ಲಿ ಮಹಿಳೆ, ಬ್ಯಾಕ್ವರ್ಡ್ ಪುರುಷ, ಮಹಿಳೆ, ಈ ರೀತಿ ಬೇರೆ ಬೇರೆ ರಿಸರ್ವೇಶನ್ ಅಲ್ಲಿ ಬರುತ್ತೆ. ಸಹಜವಾಗಿ ಅಧ್ಯಕ್ಷ ಪದವಿ ಅಥವಾ ಉಪಾಧ್ಯಕ್ಷ ಪದವಿನೂ ಕೂಡ ಮೀಸಲಾತಿಯಲ್ಲೇ ಅಲ್ಲಿ ನಿರ್ಣಯ ಆಗುತ್ತೆ. ಅದನ್ನು ಚುನಾವಣಾ ಆಯೋಗ ಅಥವಾ ರಾಜ್ಯ ಡಿಸೈಡ್ ಮಾಡುತ್ತೆ. ಯಾರಿಗೆ ಶಿಕ್ಷಣನೇ ಇರ್ಲಿಲ್ಲ ಆ ಮಹಿಳೆಗೆ ಫಸ್ಟ್ ಪ್ರಶಸ್ತಿ ಬಂತು. ನಾವು ಅದನ್ನ ನಂಗೆ ಆಸಕ್ತಿ ಬಂದು ನಾನು ಅಧ್ಯಯನ ಮಾಡಿದೆ, ಹೇಗೆ ಸಾಧ್ಯ ಇದು ಅಂತ. ಆ ಮಹಿಳೆಗೆ ಅನ್ಸಿದೆ ನನ್ನೂರಲ್ಲಿ ಈ ಕೆಲಸ ಆಗ್ಬೇಕು ಅಂದ್ರೆ, ಅವಳು ಬಹಳ ವರ್ಷದಿಂದ ಅನ್ಕೊಂತ ಇದ್ಲು ನನ್ನೂರಲ್ಲಿ ಈ ಕೆಲಸ ಆಗ್ಬೇಕು. ಆದ್ರೆ ಬೇರೆ ಪಂಚಾಯತ್ ಮೆಂಬರ್ಸ್ ಅಥವಾ ಅಧ್ಯಕ್ಷ ಆದಾಗ ಆಗಿಲ್ಲ. ಆದ್ರೆ ನಾನಿವತ್ತು ಅಧ್ಯಕ್ಷ ಆಗಿದ್ದೀನಿ, ನಾನೇನೋ ಅನ್ಕೊಂಡಿದ್ದೆ ಆಗ್ಬೇಕು ಅಂತ ಹೇಳಿ ಅದನ್ನು ಮಾಡ್ಬೇಕು. ನಂಗೆ ಲೆಕ್ಕ ಬರಲ್ಲ, ಲೆಕ್ಕ ಇಡಕ್ಕೂ ಬರಲ್ಲ. ಆದ್ರೆ ನಂಗೆ ಭಾವನೆ ಇದೆ. ಆ ಪಂಚಾಯತಿ ಸಕ್ಸಸ್ ಹೇಗಾಯ್ತು ಅಂತಂದ್ರೆ ಭಾವನೆಯಿಂದ ಆಯ್ತು. ಅವಳಿಗೆ ಅನ್ನಿಸ್ತಿತ್ತು ಇಲ್ಲಿ ಬಂದಿರುವಂತ ಒಂದೊಂದು ಪೈಸೆಯನ್ನು ಕೂಡ ನಾನು ಇಂಥ ಕೆಲಸಕ್ಕೆ ಉಪಯೋಗ ಮಾಡಬೇಕು ಮತ್ತೆ ಅದು ಸದುಪಯೋಗ ಆಗ್ಬೇಕು. ಸ್ವತಃ ಅವಳೇ ಹೋಗ್ತಿದ್ಲು ಬೆಳಿಗ್ಗೆ ಎದ್ದು ಕೆಲಸ ಸರಿಯಾಗಿ ನಡೀತಿದೆಯೋ ಇಲ್ಲ ನೋಡಕ್ಕೆ. ಇದು ನಮ್ಮ ಗ್ರಾಮೀಣ ಪ್ರದೇಶದ ಅಥವಾ ನಗರ ಪ್ರದೇಶದ ಮಹಿಳೆಯರ ಉದಾಹರಣೆ. ಮನೆಯಲ್ಲಿ ಗೃಹಿಣಿಯಾಗಿ ಅವಳಿಗೆ ಲೆಕ್ಕ ಬರುತ್ತೋ ಇಲ್ವೋ, ಆದ್ರೆ ಮನೆ ಸಂಭಾಳಿಸಬಲ್ಲಳು. ಸರಿಯಾದ ಲೆಕ್ಕಾಚಾರದಲ್ಲಿ ಮನೆಯನ್ನ ನಡೆಸ್ತಾಳೆ, ಸರಿಯಾದ ದಾರಿಯಲ್ಲಿ ಮಕ್ಕಳನ್ನ ಬೆಳೆಸ್ತಾಳೆ. ಅದೇ ರೀತಿ ಇವತ್ತು ನಮ್ಮ ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲೆಲ್ಲಿ ಮಹಿಳೆಯರು ಗೆದ್ದು ಬಂದಿದ್ದಾರೆ, ಅದು ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಬಹಳ ವಿದ್ವತ್ತಿಂದ ನಾವು ಮಾತಾಡಿ ಏನೋ ಅಚೀವ್ಮೆಂಟ್ ಅನ್ನೋದಕ್ಕಿಂತಲೂ ಹೆಚ್ಚು ಭಾವನೆಯಿಂದ ನಾನು ಚೆನ್ನಾಗಿ ಮಾಡಬೇಕು, ನಾನು ಪರ್ಫಾರ್ಮ್ ಮಾಡಬೇಕು ಅನ್ನುವಂತ ಭಾವನೆಯಿಂದ ಕೆಲಸ ಮಾಡುವ ಇತ್ತು. ಇದಕ್ಕೆ ನಾನು ಒಬ್ಳು ಉದಾಹರಣೆ. ಇಂಧನ ಇಲಾಖೆಯನ್ನು ನಂಗೆ ಕೊಟ್ಟಾಗ ನಂಗೂ ಭಯ ಇತ್ತು, ಬೇರೆಯವರಂತೂ ಆಡ್ಕೊಂಡಿದ್ರು ಮಹಿಳೆ ಇಂಧನ ಇಲಾಖೆ ಹೆಂಗ್ ನಡ್ಸಕ್ ಸಾಧ್ಯ ಅಂತ. ಆದ್ರೆ ನನ್ನ ಮುಂದೆ ಇದ್ದಂತ ಚಾಲೆಂಜ್ ಅದೇ ಇತ್ತು. ಮಹಿಳೆಯರಿಗೆ ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ, ಮಹಿಳೆಯರಿಗೆ ಬೇರೆ ಇಲಾಖೆನೂ ನಡ್ಸಕ್ ಬರುತ್ತೆ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಅದಕ್ಕಾಗಿ ಬೇರೆಯವರಿಂದ ಕಲ್ತು ತಿಳ್ಕೊಂಡು ಅಧ್ಯಯನ ಮಾಡಿ ಆ ಇಲಾಖೆಯನ್ನ ನಾವು ನಡೆಸುವುದಕ್ಕೆ ಪ್ರಯತ್ನ ಪಟ್ಟೆ. ನಂಗೆ ಅನ್ಸುತ್ತೆ ಅವತ್ತಿನ ಕಾಲಕ್ಕೆ ಅದೊಂದು ಬೆಸ್ಟ್ ಇಲಾಖೆ ಆಗಿತ್ತು ಅಂತ ಹೇಳಿ. ದೇಶದಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಹಿಳೆಯರು ಬರಬೇಕು. ಪ್ರಧಾನಿಯವರ ಕಲ್ಪನೆ ಏನು, ನರೇಂದ್ರ ಮೋದಿ ಅವರ ಕಲ್ಪನೆ ಏನು, ಪಾಲಿಸಿ ಮೇಕಿಂಗ್ ಅಲ್ಲಿ ಮಹಿಳೆ ಇರಬೇಕು. ಅದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನ ಮಹಿಳೆಯರಿಗೆ ಕೊಟ್ರು. ಆರಂಭದ ಸರ್ಕಾರದಲ್ಲಿ ನೀವು ಗಮನಿಸಿರ್ಬೋದು, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಸ್ಮೃತಿ ಇರಾನಿ ಇರ್ಬೋದು, ಅದಕ್ಕಿಂತ ಮೊದಲೇ ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಖಾತೆ, ನಿರ್ಮಲಾ ಸೀತಾರಾಮನ್ ಅವರು ಮೊದಲೇ ಮಂತ್ರಿ ಆದಾಗ ಕಾಮರ್ಸ್ ಡಿಪಾರ್ಟ್ಮೆಂಟ್, ಸ್ಮೃತಿ ಇರಾನಿ ಅವರು HRD, ಇವತ್ತಿಗೂ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್, ಅದಕ್ಕೆ ಮೊದಲು ಡಿಫೆನ್ಸ್. ಯಾಕೆ ಇದನ್ನು ಕೊಡಕ್ಕೆ ಶುರು ಮಾಡಿದ್ರು ಅಂದ್ರೆ, ಮಹಿಳೆಯರು ಪರ್ಫಾರ್ಮ್ ಮಾಡಬಲ್ರು ಅನ್ನುವಂಥದ್ದನ್ನ ದೇಶಕ್ಕೆ ನಾವು ತೋರಿಸಬೇಕು ಅಂತ. ನಮ್ಮ ದೇಶ ತೋರಿಸಿದೆ, ದೇಶ ಪ್ರಧಾನಿಯನ್ನು ಕೂಡ ಮಾಡಿದೆ. ಯಾವ ದೇಶದಲ್ಲಿ ವೋಟಿಂಗ್ ರೈಟ್ ಇರ್ಲಿಲ್ಲ ಅಂತ ಕಾಲಕ್ಕೆ ನಮ್ಮ ದೇಶದಲ್ಲಿ ಪ್ರಧಾನಿನೂ ಆಗಿದ್ರು. ಪಾರ್ಟಿ ಬೇರೆ ಇರಬಹುದು, ಅಂತ ಒಂದು ಮುಂದುವರಿದ ಯೋಚನೆ ಇರುವಂತ ದೇಶ ಇದು. ಅದಕ್ಕಾಗಿ ಇವತ್ತು ಪ್ರಧಾನಿಗೆ ಅನಿಸಿದೆ ಮಹಿಳೆಯರಿಗೆ ರಿಸರ್ವೇಶನ್ ಬರಬೇಕು.